साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ जो जाने ल भगवंत तया नाव बोलिले संत जो शाश्वत आणि अशाश्वत निवाड करी ठोबार ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಆ ರುಕ್ಮಿಣಿ ಸಹಿತ ಪಾಂಡುರಂಗನ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ संतांच्या बाजार पंढरपूर ಅಂದ್ರೆ ಏನು ಸಂತರ ಬಾಜಾರ ಅಲ್ಲಿ ಏನು ವ್ಯಾಪಾರ ಆಗ್ತದೆ ಅಂದ್ರೆ ಕೇವಲ ವಿಠ್ಠಲನ ನಾಮ ವ್ಯಾಪಾರ ಅಂತ ಸಂತರಿಂದ ಕೂಡಿದಂತಹ ಆ ಪಾಂಡುರಂಗ ಸಂತರಿಗಾಗಿ ತುಕಾರಾಮ ಮಹಾರಾಜರು ಅಂತಾರ ತುಕಾಮಣೆ
पुंडलिकासाठी अजून एक तिष्ठत, पुंडलिकासाठी अजून एक तिष्ठत, धन्यतया ते मात्र ಧನ್ಯ ಧನ್ಯ ಪಾಂಡುರಂಗ ಕೇವಲ ತನ್ನ ಭಕ್ತರಿಗಾಗಿ ತಂದೆ ಮೇಲೆ ಕೈ ಇಟ್ಕೊಂಡು ನಿಂತಾವ, ಇನ್ನೂ ಬರಕ ಗೋಳ ಸಹಿತ ಮಾಡಿಲ್ಲ. ರುಕ್ಮಿಣಿ ಅಲ್ಲ ತಾಯಿ ರುಕ್ಮಿಣಿ ಅಲ್ಲ, ಇಷ್ಟು ಮಂದಿ ಬಸ್ ಭಕ್ತ ಬರ್ಲಿಕ್ಕತ್ತಾರ, ಸಂತ ಬರ್ಲಿಕ್ಕತ್ತಾರ, ಸ್ವಲ್ಪ ಈ ಕೈ ಬಿಡ್ರಿ, ಈ ಮನೆಗೆ ಕೈ ಬಿಡ್ರಿ, ಸ್ವಲ್ಪ ಆಶೀರ್ವಾದ ಮಾಡಿಲ್ಲ ಅವ್ರು. ನಾ ಅವನಂತ ನನ್ನ ಭಕ್ತರು ಬರ್ಬೇಕು, ನನಗ್ ಬೇಕು, ನಾ ಯಾರು ಭಕ್ತಿ ಮಾಡ್ತಾನ ಅವ್ರು ಬರ್ಬೇಕು. ನಾನು ಇವ್ರೆಲ್ಲ ನನ್ನ ಭಕ್ತಿ ಮಾಡ್ತಾ ಒಪ್ಕೊಬರ್ತೀನಿ, ಆದ್ರೆ ನಾ ಯಾರು ಭಕ್ತಿ ಮಾಡ್ತಾನ ಅವ್ರು ಬರ್ಬೇಕಲ್ಲ. ಒಂದು ಅವನು ಭಕ್ತಿ ಮಾಡೋರೊಳಗೆ ನಾವು ಬಂದೇ ಬಂದ್ರೆ ನಾವು ಸಂತೋಷಬೇಕು. ಅದಕ್ಕೆ ಸಮರ್ಥರಂದ್ರು ಸಂತರು ಅಂದ್ರೆ ಕೇವಲ ಸಂತ ಪದದ ಮೇಲೆ ಅಲ್ಲ, ಸಂತತ್ವ ಮೇಲೆ ಸಂತರನ್ನು ನಿರ್ಣಯ ಮಾಡ್ಬೇಕಾಗ್ತದೆ. ಈಗ ನಾವು ಸಂತರು, ನೀವು ಸಂತರು, ನಿಮ್ಮ ಹಣಿ ಮೇಲೆ ಮುಕ್ಕಿಟ್ಟದ, ನನ್ನ ಹಣಿ ಮೇಲೂ ಅದ. ನನ್ನ ಮೇಲೆ ಸಂತರದ ಅವ್ರು ಬಿಡೋರು. ನಮ್ಮ ವ್ಯವಹಾರ ಹೊರಗಿಂದ ನೋಡಿದ್ರೆ ಒಂದು ಮಂದಿ ಅಂತಾರ ಎಲ್ಲ ಮನೆಗಂಡ ಹೌದಲ್ಲ. ಅಂದ್ರ ಸಂತತ್ವ ಇರ್ಲಾರ್ದಕ್ಕಾಗಿ ಇಂಥ ಸಂತರ ಸಭನ್ನ ಗೋರ್ತಾಗ ಮಾಡುದಂತಾರ ಪಾಂಡುರಂಗ. ಇಂಥ ಸಂತರ ಸಭನ್ನ ಎರಡು ಕೈ ಬಿಟ್ಟು ಆಶೀರ್ವಾದ ಮಾಡುವುದಿಲ್ಲ. ನಾ ಕೆಲವೊಬ್ಬರನ್ನ ಪ್ರೀತಿ ಮಾಡ್ಲಿಕ್ಕತ್ರಿ, ಕೆಲವೊಬ್ಬರು ಸಂತರು ಏನಿದ್ದಾರ ನನಗಾಗಿ ತಮ್ಮ ಪ್ರಾಣವನ್ನೇ ನಿವಾಸಿ ಹೋಗದಾರಲ್ಲ, ಅವ್ರಿಗಾಗಿ ನಾನು ಇದು ಮಾಡ್ತೀನಿ. ಅಂಥವ್ರ ಸಂಬಂಧ ನಿಂತ ರುಕ್ಮಿಣಿ ಅಂತಂದಾಗ ಯಾರೇ ಅವರೊಂದು ಯಾರೇನ ನಮ್ಮ ಜ್ಞಾನೇಶ್ವರ ಮಾವಳಿ, ನಿವೃತ್ತಿನಾಥು, ತುಕೋಬ್ಬ, ಸಾಕಷ್ಟು ಮಂದಿ ಭಕ್ತಿ ವಿಜಯದಾರ ನೋಡ್ರಿ, ಸಾಕಷ್ಟು ಮಂದಿ ಸಂತರ ಆಗಿ ಹೋಗ್ಯಾರ, ಭಕ್ತರಾಗಿ ಹೋಗ್ಯಾರ. ಅವ್ರ ಸಂಬಂಧ ನಿಂತಾರ. ಅಂತ ಒಂದು ಯಾವಾಗಲೂ ನಿಂತಂತ ಯುಗೇ ಅರ್ಥಾವಿಷಯ 28ನೇ ಕಲಿಯುಗದೊಳಗೆ ಇನ್ನೂ ತನಕ ಪಂಕದ ಮೇಲೆ ಕಟ್ಟಿ ಇಟ್ಟಂಗಿ ಮೇಲೆ ನಿಂತಂತ ವಿಠಲ್ಲ ವಿಚಾರ ಹೇಳೋದಂದ್ರ ಧನ್ಯನೇ ಅಂತ ಅದ್ರ ಬಗ್ಗೆ ಇದು ಮಾಡೋದು. ಅಂತ ಒಂದು ಇವತ್ತಿನ ಏಕಾದಶಿ ವಾಸ್ತವಿಕವಾಗಿ ವರ್ಷದೊಳಗ 24 ಏಕಾದಶಿಗಳು ಬರ್ತಾರೆ. ಕೃಷ್ಣ ಪಕ್ಷದಾಗ ಒಂದು, ಶುಕ್ಲ ಪಕ್ಷದಾಗ 24 ಬಿಟ್ಟು ಇನ್ನ 2 ಏಕಾದಶಿ ಬರ್ತಾವ. ಅವು ಯಾವಾಗ ಅಂದ್ರ ಅಧಿಕ ಮಾಸದವ, ಅಧಿಕ ಮಾಸದೊಳಗೆ ಯಾರು ಅಂದ್ರೆ ಒಟ್ಟು 26 ಏಕಾದಶಿಗಳು ಪಾಂಡುರಂಗ ಆ ಭಕ್ತರಿಗಾಗಿ ನೀಡ್ಯಾನ. ಆ ಏಕಾದಶಿ ಅಂದ್ರ ಭಾಗವತದ ಒಂದು ಧರ್ಮ. ಭಾಗವತರ ಅಂದ್ರೆ ಯಾರು? ವಾರ್ಕರಿ ಸಂಪ್ರದಾಯ, ಭಗವಂತನ ಭಕ್ತಿ ಮಾಡೋರು ಭಾಗವತರವರು. ಆ ಭಾಗವತ ಧರ್ಮದಾಗ ಮುಖ್ಯ ಇರುವುದೇ ಏಕಾದಶಿ. ಎರಡನೇದು ದಿಂಡಿ ಪಾದಯಾತ್ರೆ, ಮೂರನೇದು ಕೀರ್ತನ ಭಕ್ತಿ. ಇವಿಟ್ಟಿದ್ರೆ ಸಾಕಂದ್ರ ಅವ್ರು ಕೀರ್ತಕಂತರು ಭಗವಂತ ಹುಚ್ಚಿರ್ತಾನೆ. ಯಾಕಂದ್ರ ಅವನೇ ಅಂತಾನ ಕಲಿಯುಗ ಕೀರ್ತನ ವರಿಷ್ಠ. ಈ ಕಲಿಯುಗದ ಕೀರ್ತನ ಅಂತ ಹೆಚ್ಚಿನ ಭಕ್ತಿನೇ ಯಾವಿಲ್ಲಪ್ಪ. ಯಾರ ಕೀರ್ತನ ಮಾಡ್ತಾರಲ್ಲ ಅವ್ರು ಈ ಜಗತ್ತಿಂದ ನಿಜ ಅವ್ರು ಉದ್ಧಾರ ಮಾಡ್ತಂತಾರ. ಇದು ಏನಪ್ಪಾ ಅಂದ್ರೆ ಕೀರ್ತನ ಭಕ್ತಿ ಒಳಗೆ ಸಮರ್ಥ ಹೇಳಿಕತ್ತ ದಾಸಬೋಧೊಳಗೆ. ಅದಕ್ಕ ಅಂತ ಕೀರ್ತನ ಮಾಡುದು, ಕುಣದೆ ಆಡುದು, ತಮ್ಮನ್ನ ತಾವು ಮರಿದು ಅಲ್ಲೇನಿನ್ ಮಾನಸಿಕ ನಾಮಸ್ಮರಣಕ್ಕಿಂತ ವೈಖರಿ ನಾಮಸ್ಮರಣೆ ಇರ್ತದೆ. ಗೋಪಾಲ ಕುಮಾರಿ ಅಂತ ಇವತ್ತು ಶೈನಿ ಏಕಾದಶಿ, ದೇವಶೈನಿ ಏಕಾದಶಿ ಅಂತ ಆಷಾಢ ಮಾಸದೊಳಗೆ ಬರ್ತದ. ದೇವಶೈನಿ ಈಗ ಭಗವಂತ ವಿಶ್ರಾಂತಿ ತಗೋತಾನ. ಈ ವಿಶ್ರಾಂತಿ ಎಷ್ಟು ತಿಂಗಳು ತಗೋತಾನ? 4 ತಿಂಗಳು ತಗೋತಾನ. ಯಾಕಂದ್ರೆ ಮುಂದೆ ಕಾರ್ತಿಕ್ ಏನದಲ್ಲ ಪ್ರಬೋಧಿನಿ ಏಕಾದಶಿ ಅವಾಗ ಹೇಳ್ತಾನ. ಅದಕ್ಕಿಂತ ನಡುವೆ ಯಾರು ಸರಿ ಮಕ್ಕಳು ಬದಲಾಯಿಸ್ತಾರ.
ಹಿಂಗ್ ಮಾಡ್ಕೊಂಡವ ಹಿಂಗ ಆಗ್ತಾನೆ. ಈಗ ಹಿಂಗ್ ಯಾವಾಗ ಆಗ್ತಲ್ಲ ಅವಾಗ ಆಗುದು ಮಾಘ ಏಕಾದಶಿ, ಚೈತ್ರ ಏಕಾದಶಿ. ಇವೆರಡು 4 ಏಕಾದಶಿಗಳು ಅಂತ ಮಹತ್ವ. ಅಂತ ಅತಿ ಮಹತ್ವವಾದಂತಹ ಈ ದೇವಶೈಲಿ ಏಕಾದಶಿಗಳು ಕೂಡಿದಂತಹ ಎಲ್ಲ ಗುರುಬಂಧುಗಳಿಗೆ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿದೆ. ಈ ಏಕಾದಶಿಯ ಬಗ್ಗೆ ತುಕಪ್ಪರಾಯರು ಏನ್ ಬರ್ದಾರ ಅನ್ನುವಂತ ಹೇಳ್ತೀನಿ. ಅವರು ಇದಿಷ್ಟೇ ನೆನಪಿಟ್ಟು ನೀವು ಎಲ್ಲ ಅಲ್ಲಿಗೆ ಆಗುದಿಲ್ಲ. ವೃತಾನಾದಿ ವೃತ ಶ್ರೇಷ್ಠ ಏಕಾದಶಿ, ಪ್ರಿಯ ಭಗವಂತಾಸಿ ಕೋಟಿ ಗುಣಿ. ವೃತದೊಳಗೆ ಯಾವುದು ಶ್ರೇಷ್ಠ ಆದ್ರೆ ಅದು ಏಕಾದಶಿ ವೃತ. ಇದು ಭಗವಂತಗೆ ಕೋಟಿ ಗುಣ ಪ್ರೀತಿ ಅದ. ಉಳಿಕಿದೆಲ್ಲ ವೃತ ಸತ್ಯನಾರಾಯಣ ವೃತ ಅದ, ಗಜಗೌರಿ ವೃತ ಅದ, ಲಕ್ಷ್ಮೀ ವೃತ ಅದ, ಮಕ್ಕಳು ಮಾಡ್ತಾರೆ ಬಹಳಷ್ಟು ವೃತಗಳು. ಆ ಎಲ್ಲಾ ವೃತ್ತದೊಳಗೆ ಯಾವುದು ಮುಖ್ಯ ಅಂದ್ರೆ ಪ್ರಿಯ ಭಗವಂತಾಸಿ ಕೋಟಿ ಗುಣಪಟ್ಟ ಭಗವಂತಿ ಏಕಾದಶಿ ಮಾಡ್ತಾರ. ಅಂತದ್ದು ಕರುಣಿ ನಿರಾಹಾರ ಸಾವಕಾಶ
ಮಕ್ಕಳು ಬರೇ ಅರ್ಥ ಹೇಳ್ತಾನೆ ಸಮಯದ ಇದರಿಂದ ಆಮೇಲೆ ಮತ್ತೇನ್ ಮಾಡ್ಬೇಕು ನಿಂದಾಗಡೆ ಹೇಳ್ತಾರೆ. ಕರುಣಿ ನಿರಾಹಾರ ಸಾವಕಾಶ ನಿಜೆ. ಇದು ಮರಾಠಿ ಒಳಗ ಈ ಅಭಂಗದ ಅರ್ಥ ಏನಂದ್ರ ಉಪವಾಸ ಮಾಡಿ ಹೋಗಿ ಡುಸ್ ಅಂತ ಮಲ್ಕೋಬೇಡ್ರಿ. ಏನು ಉಪವಾಸ ಮಾಡಿ ಶಿಸ್ತಾಗೆ ಫರಾಳ ತಿನ್ನೋದು ಮತ್ತೆ ಶಿಸ್ತಾಗೆ ತಿನ್ಕೊಂಡು ನಿಧಿ ಬರ್ತದ ಅಂತ ಹೇಳಿ ಮಲ್ಕೋಬೇಡ್ರಿ. ಸಾವಕಾಶ ನಿಧಿ ಅಂದ್ರೆ ಮಲ್ಕೊಳಿಕ್ ಹೋಗ್ಬೇಡ್ರಿ. ಹಂಗ ಮಾಡಿದ್ರ ಸಾಧನಾಚೆ ಕಾದ ತೈಸೆ ಇಲ್ಲವೇ. ನೀವೇನು ಈ ವೃತ ಮಾಡ್ಬೇಕಂತ ಮಾಡಿರಲ್ಲ ಆ ವೃತದ ಫಲ ನಿಮಗೆ ಸಿಗುವುದಿಲ್ಲ. ಇಷ್ಟು ಇಲ್ಲ. ಈ ವೃತ ಹೆಂಗದ ಅಂದ್ರ ಎಲ್ಲಾ ವೃತ್ತಗಳು ಶ್ರೇಷ್ಠ ವೃತ ಅದ. ಎಲ್ಲಾ ವೃತ್ತಗಳು ಶ್ರೇಷ್ಠ. ಬಹಳಷ್ಟು ವೃತ್ತಗಳು ನೀವು ನೋಡಿಲ್ಲ ಅಂದ್ರೆ ಹೊರಗೆ ನೋಡ್ಬಿಟ್ಟಿರಂದ್ರ ನಮಗ್ ಗೊತ್ತಿಲ್ಲ. ನಮ್ಮ ಮಂಡಳಿಗೆ ಯಾವ ವೃತ್ತಗಳು ಗೊತ್ತಿಲ್ಲ. ಸಪ್ತಾವನೇ ಒಂದು ವೃತ್ತ, ಸತ್ಸಂಗನೇ ಒಂದು ವೃತ್ತ, ಸಮರ್ಥನೆ ಒಂದು ನಮಗ ನಮ್ಮ ದೇವರು. ಇದ್ರ ಹೊರತಾಗಿ ಮತ್ತೊಂದು ನಮಗ್ ಗೊತ್ತಿಲ್ಲ. ಠೊಪ್ಪಾರ ಕುಮಾರಿ ಅವ್ರೇನಂತಾರ, ಪ್ರಿಯ ಭಗವಂತ ಶ್ರೀ ಕೋಟಿ ಗುಡಿ ಅಂದ್ರ ಎಲ್ಲಾ ವೃತ್ತ ಮಾಡಿದವ್ರ ಮೇಲೆ ಎತ್ತು ಪ್ರೇಮ ಇದ್ದಲ್ಲ. ಈ ವೃತ ಮಾಡಿದ್ರೆ ಹೆಂಗಂದ್ರೆ ಈ ವೃತ್ತದ ಮೇಲೆ ಇಷ್ಟು ಪ್ರೀತಿ ಇದ್ದಾರ ಪಾಂಡುರಂಗ ಕೋಟಿ ಪಟ್ಟು ಪ್ರೀತಿ ಇದ್ದಾರ. ಇದು ಮಾಡಿರೋ ಸಾಕಂತಾರ. ಈ ವೃತ್ತದ ಮಹಿಮೆ ಅದನ್ನ ಹಿಂದಕ್ಕೊಮ್ಮೆ ಉದಯ ಮನೆ ಸತ್ಸಂಗಿದ್ದ ಹೇಳಿನಿ. ಏನು ಆ ಹೇಳುವಂತದ್ದು ಈಗ ಸಭೆ ಇರ್ಬೇಕಾಗಿರ್ಲಿಕ್ಕಂದ್ರ ಯಾರಿಗೂ ಗೊತ್ತಿಲ್ಲ. ಆಕ್ಚುಲಿ ಏಕಾದಶಿ ವೃತ ಅಂದ್ರೆ ಏನು ಅಂದ್ರ ಯಾರಿಗೂ ಗೊತ್ತಿಲ್ಲ. ನೀ ವಿಚಾರ ಮಾಡಿ ಇದು ಹೇಳ್ಬಿಟ್ಟು ಅಂದ್ರ ವಿಷ್ಣುದಾಸರು ನಾಮದೇವ್ ಮಹಾರಾಜರು ಹೇಳಿದಂತ ಓವಿ ಬಂದಿದ್ದು ಅದ. ಆ ಏಕಾದಶಿ ಅದರ ಮತ್ತೆ ಯಾರು ಎಲ್ಲ ಪರಬ್ರಹ್ಮ ಸ್ವರೂಪ ಸದ್ಗುರುಗಳ ಸ್ವರೂಪನೇ ಅದ. ಅದೇ ಏಕಾದಶಿ. ಅದಕ್ಕಾದಂತಾರ ಕರುಣಿ ಏಕಾದಶಿ. ಏಕಾದಶಿ ಮಾಡ್ರಿ, ಬಂದ್ ಕೀರ್ತನ ಕೂಡ್ರಿ ಅಂತಾರ. ಸಾಧನ ಕೀರ್ತನೆ ಅವ್ರಿಗೆ ತುಕಾರ ಮಾಡೋದು ಹೇಳ್ತಾರ. ನೀವು ಕೂಡುದು ಬಿಡುದು ನೀವು ಬಿಟ್ಟದ್ದು. ಆದ್ರ ಏಕಾದಶಿ ನೀವು ಮಾಡಿದ್ರಿ ಅಂದ್ರ ನೀವು ಬರೀ ನಿಮ್ ಕೀರ್ತನಾಗ ಕಾಲ ಕರಿಬೇಕು. ಕೀರ್ತನ ನಡೀತಾವ. ನೀವು ವಾ ಒಂಟಿ ಒಳಗೆ ಕೀರ್ತಗಳು ನಡೀತಾವ, ಇಲ್ಲೂ ನಡೀತಾವ ಖರೆ. ಆದ್ರ ಅಲ್ಲಿ ಕೀರ್ತನಾಗ ಹೆಂಗ್ ಮಂದಿ ಕೂಡ್ತದ? 1,000 ಮಂದಿ ಕೂಡ್ತದ. ಇಲ್ಲಿ ಕೀರ್ತನಾಗ
20 ಮಂದಿ ಒಳಗೆ ಒಂದು ಅರ್ಧ ಮಂದಿ ಕಡಿಮೆ. ಯಾಕಂದ್ರೆ ಕೀರ್ತನದ ಮಹಿಮೆ ಅನ್ನುವಂತಹದ್ದು ಬಹಳಷ್ಟು ಮಂದಿ ಗೊತ್ತೇ. ಸಮರ್ಥ ಸ್ವಚ್ಛ ದಾಸೋಹ ಕಲಿಯುಗದೊಳಗ ಕೀರ್ತನ ಭಕ್ತಿ ಒಂದೇ ವರಿಷ್ಠ ಹೆಚ್ಚಿನ. ಯಾಕಂದ್ರ ಇಲ್ಲಿ ನಾಹಂ ವಸಾಮಿ ವೈಕುಂಠೇ, ನಾನು ವೈಕುಂಠದೊಳಗೂ ಇಲ್ಲ ಉದ್ಭವ. ನಾಹಂ ವಸಾಮಿ ಯೋಗಿನಾಂ ಹೃದಯ, ಯೋಗಿಗಳ ಹೃದಯದೊಳಗೂ ಇಲ್ಲ. ಭಕ್ತ ಯತ್ರ ಗಾಯಂತಿ ತಿಷ್ಟತಿ ನಾರದ ಅಂದ್ರ ನಗುವೇದ. ಯಾಕಂದ್ರೆ ಎಲ್ಲಿ ತಪ್ಪಾರ ಅದನ್ನ ನೋಡ್ಕೊಂಡು ಕೂತಿರ್ತೇನೆ. ವಯಸ್ಸಾದ್ಮೇಲೆ ಯಾವುದು ತನ್ನ ಎಲ್ಲೆಲ್ಲಿ ನನ್ನ ಭಕ್ತರು ಕುಣಿಯಾಡಿ ಗಾಯನ ಮಾಡ್ಲಿಕ್ಕೆ ಅಂತಾರಲ್ಲ ಅಲ್ಲಿ ನೋಡು. ನಾ ಎಲ್ಲಿ ಸುಮ್ಮನೆ ನೀವೆಲ್ಲ ಅಂದಿರ್ಬೇಕು, ದ್ವಾರಕಾದಾಗಿರ್ಬೇಕು, ಕ್ಷೀರಸಾಗರದಾಗಿರ್ಬೇಕು, ವೈಕುಂಠದಾಗಿರ್ಬೇಕು, ಅಲ್ಲಿರ್ಬೇಕು. ಎಲ್ಲಿ ಇಲ್ಲ ನಾನು ಎಲ್ಲಿ ಕುಣಿಯಾಡಿ ಗಾಯನ ಮಾಡ್ಲಿಕ್ಕೆ ಅಂತಾರ, ಭಕ್ತಿ ಮಾಡ್ಲಿಕ್ಕೆ ಅಂತಾರಲ್ಲ, ಕೀರ್ತನ ಇರೋದಲ್ಲ, ಆ ಕೀರ್ತನದಾಗ ನಾನೇ ಇರ್ತೇನೆ. ನಾಮದೇವ್ ಮಹಾರಾಜರು ಕೀರ್ತನ ನಡೆದ್ರ ಪಾಂಡುರಂಗನ ಯಾವಾಗ ಹೋಗ್ಲಿ ಯಾವಾಗ ಇಲ್ಲದೆ ಬಂದ ನಮಸ್ಕಾರ ಮಾಡ್ಲಿಕ್ಕೆ ಅಂತಾರ ಭಕ್ತರು. ನಾ ಹೋಗ್ತೇನೆ ರುಕ್ಮಿಣಿ, ನಾವು ಹೋಗ್ತೇನೆ ರುಕ್ಮಿಣಿ. ಆದ್ರೆ ಇವ್ರು ಬಂದಾಗ ನೀವು ಅದ್ಯಾಗ ಹೋಗ್ತೀವಿ ಅವ್ರ ಕೀರ್ತ ಬಿಟ್ಟಿರ್ಲಿಕ್ಕೆ ನನಗೆ ಅವರು ಕಡಿಗ್ ಸಾಕಾಗಿ ಹೋಗ್ರಪ್ಪ, ಸಾಕಾಗಿದ್ದೀನಿ. ನಾಮದೇವ್ ಮಹಾರಾಜ ಕೀರ್ತನ ಮಾಡ್ಲಿಕ್ಕೆ ತೋಪಾರ ಕುಮಾರಿ ನಾಮದೇವ್ ಮಹಾರಾಜ ಕಣ್ಣು ತಪ್ಪಿಸಿ ವಿಠ್ಠಲ್ ಬಂದಂತ ಈ ಗಜರ್ ನೋಡಿ ತಾನು ಕುಡಿಲಿಕ್ಕೆ ಶುರು ಮಾಡಿಬಿಟ್ಟಂತ. ಒಬ್ಬಾರ ಕುಮಾರಿ ವಿಠ್ಠಲ್ನ ಪಿತಾಂಬರ ಕಚ್ಚಿ ಮುಚ್ಚದ, ಆ ಕಡೆ ನಾವೇ ಒಂದು ಮುಚ್ಚದ. ಏನ್ ಮಾಡ್ಬೇಕಿನ್ನ ಈ ವಿಠ್ಠಲ ಅವನು ನೋಡ್ಲಿಕ್ಕತ್ತಾರ, ಅವ್ರು ನಾವೇ ಇವ್ರು ನೋಡ್ಲಿಕ್ಕತ್ತಾರ. ನಿಂತು ಕೂಡಲೇ ಮೊದಲು ತಂದು ಹಾಕೊಂಡು ಹೋಗಿ ನಾಮದೇವ್ ಒಂದು ಹಾಕಿದ್ರೆ ಎಷ್ಟು ಸಂತೋಷ ಪಡ್ಬೇಕಿದ್ರು. ಈಗ ಬಂದ್ ಎಣ್ಣಿ ವಿಠ್ಠಲ ನಾಮದೇವ್ ಮಹಾರಾಜ, ಈಗ ಬಂದ್ ಎಣ್ಣಿ ಎಷ್ಟು ಕುಣದ್ರಿ, ಏನ್ ಬ್ಯಾಮರ. ಹೌದು, ನಾವೇ ಅಂದ್ರೆ ಪಿತಾಂಬರ ತಗೊಂಡು ಅಂದ್ರೆ ಕೀರ್ತನ ಇಷ್ಟ ಪ್ರೀತಿ ಯಾರು ಪಾಂಡುರಂಗ. ಏನ್ ಹೇಳಿಕ ಕೀರ್ತನ ಕೋಟಿ ಗುಣ ವರಿಷ್ಠ. ಇದು ಉಪವಾಸ ಮಾಡ್ರಿ, ಏಕಾದಶಿ ಮಾಡ್ರಿ, ಕೀರ್ತನದಾಗ ಕೂಡ್ರಿ. ಕೊನೆ ಚರಣದಾಗಂತಾರು ತುಕಾಮನೆ ಫರಾಳ ಕಲಾ ಸಾವಕ. ನಿಮ್ ಪ್ರಕೃತಿಗೆ ಹೆಂಗ್ ಬೇಕು ಅಂತ ಪ್ರಾರ್ಥನೆ. ನಿಮಗ್ ತಡಿತಿತ್ತಂದ್ರ ಪೂರ್ಣ ಉಪವಾಸ ಮಾಡ್ರಿ, ಇರ್ಲಿಕ್ಕಂದ್ರ ತೀರ್ಥ ತಗೊಂಡು ಉಪವಾಸ ಮಾಡ್ರಿ, ಇರ್ಲಿಕ್ಕಂದ್ರ ಹಾಲು ತಗೊಂಡು ಉಪವಾಸ ಮಾಡ್ರಿ, ಇರ್ಲಿಕ್ಕಂದ್ರ ಹಣ್ಣಾಗಿನ್ನ ತಗೊಂಡು. ಮತ್ತ ಅದು ತಡಿಲಿಲ್ಲಂದ್ರ ಶಿಸ್ತಾಗೆ ಒರೆದಕ್ಕಿ ಕೀಸ ಇಟ್ಟು ನೋಡ್ರಿ. ಅದು ತಡಿಲಿಲ್ಲ ಅಂದ್ರ ಅವಲಕ್ಕಿ ಇದು ಮಾಡ್ಕೊಡ್ತೀವಿ. ಅವಲಕ್ಕಿ ಮಾಡ್ತಾರೆ. ಈಗ ಯಾರು ಒರೆದಕ್ಕಿ ಅದು ಮಾಡೋದಿಲ್ಲ, ಏನ್ ನಡೀತದ ಕೀರ್ತನ. ಇದಕ್ಕೆ ಏಕಾದಶಿಗೆ ಅವಲಕ್ಕಿ ನಡೀತದ, ಶಿಸ್ತಾಗೆ ಮನೆಯನ್ನ ಅವಲಕ್ಕಿ ಮಾಡ್ಕೊಂಡು ತಿನ್ಬಿಡ್ತಾರೆ. ಏಕಾದಶಿ ದಿವಸ ಅನ್ನ ತಿನ್ಬಾರಂತ. ನಮಗೆ ಏನ್ ಗೊತ್ತಿಲ್ಲ, ಯಾವ್ದ ಅನ್ನೋ ಬರೇ ಮಾಡಿದ ಅಕ್ಕಿ ಅನ್ನದೇ ಅನ್ನನೋ ಇನ್ನು ಉಳ್ಕಿದ್ದು ಎಲ್ಲ ಅನ್ನದಾಗ ಬರ್ಬೋದು, ನಿಮಗೆ ಗೊತ್ತಿರ್ಬೋದು. ತುಕಾಮನೆ ಫಲಾರ ಕಲಾಸಾವಕಾಶ ಜಾಯ ಕೀರ್ತನಾಸ ಆಲಸ್ತನ ಬಿಡ್ರಿ, ಕೀರ್ತನದಾಗ ಹೋಗ್ರಿ ಅಂತ ತುಕಾರಾಮ್ ಮಹಾರಾಜ ಹೇಳ್ತಾರೆ. ಒಬ್ಬಾರ ಕುಮಾರಿ ವಿಠ್ಠಲ್ನ ಗುಣಗಾನ ಮಾಡಿದ್ರ ಸಂತರಿಗೆ ಆನಂದ. ಈಗ ನಮ್ಮ ಮಹಾರಾಜರು ಗುಣಗಾನ ಮಾಡಿದ್ರೆ ನಮಗೆ ಆನಂದ.
ನಮ್ಮ ಗುಣಗಾನ ಮಾಡಿದ್ರೆ ಅವ್ರಿಗೆ ಆನಂದ ಒಟ್ಟು ನಾವು ತಯಾರಿ ಆಗ್ಬೋದು. ಯಾರ ಬಂದ ಮಹಾರಾಜರ ಮುಂದ ನಮ್ ಗುಣಗಾನ ಮಾಡಿದ್ರ ಏನ್ರಿ ಶಂಕರಣ್ಣ ಹೌದಪ್ಪ ಅವಾಗ ಉಪದೇಶ ಕೊಟ್ಟಿದ್ದಕ್ಕೆ ನಾವು ಧನ್ಯಾಗಿದ್ದು ನನ್ನ ಜೀವ ಸಾರ್ಥಕ. ಹಿಂಗ ನಮ್ಮನ್ನು ವರ್ಣ ಮಾಡಿದ್ರೆ ಅವ್ರಿಗೆ ಅನಿಸ್ಬೇಕು. ಹಂಗಾಗ್ಬೇಕಾದ್ರೆ ಇನ್ನೊಂದು ಬಹಳ ಜನ್ಮ ಹೋಗ್ಬೇಕು ಏನು ಇಲ್ಲಿ ಹಂಗ ನೋಡ್ರಿ ನೀವು ಪಾಂಡುರಂಗನ ಭಕ್ತರೊಳಗೆ ಬಹಳಷ್ಟು ಮಂದಿ ಇದ್ದಾರೆ. ಪಾಂಡುಪುರದಾಗೆ ಇದ್ದೆ ಪಾಂಡುರಂಗನ ಭಕ್ತಿ ಮಾಡೋದು ನಾವು ಒಬ್ಬ ಭಕ್ತ ಆಗ್ರಿ. ಹೆಂಗ ವಿಜಯಪುರದಾಗೆ ಇದ್ರು ಇಲ್ಲೇ ಕುಕ್ಕಡೆಗೆ ಇದ್ರಿ ಮತ್ತೆ ಹೋಗ್ಲಿಲ್ಲ ಅಂದ್ರೆ ಹೆಂಗ ಅನಿಸ್ತದ ಹಂಗ ಪಂಡ್ರಪುರದಾಗೆ ಇದ್ದಾರ ಕರೆಯವ. ಅವ್ ಎಂದೂ ಪಂಡರನಾಥನ ಶಿಖರ ಸಹಿತ ದರ್ಶನ ಮಾಡಿಲ್ಲ. ಅವ್ ಶಿವಭಕ್ತಿ ಇದ್ದಾನ, ಶಿವನ ಭಕ್ತಿ ಮಾಡ್ತಾನ, ಮಲ್ಲಿಕಾರ್ಜುನ ಗುಡಿಗೆ ಹೋಗ್ತಾನ, ಮನ್ಯಾಗ ಶಿವನ ಸಂಬಂಧ ಎಲ್ಲ ಮಾಡ್ತಾನ ಕರೆ. ಆದ್ರ ಪಾಂಡುರಂಗನಂತ ಹೇಳಿದ್ರೆ ಇಲ್ಲಂತ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನ್ನ ದೇವ್ರು ಯಾವ ಇದ್ದಾನ ಶಿವ ಇದ್ದಾನ. ನಾ ಮಲ್ಲಿಕಾರ್ಜುನ ಭಕ್ತಿ ಮಾಡ್ತಿದ್ರೆ ಆ ಪಂಡರನಾಥನ ಸಲಹೆಗೆ ನಾವು ಹೋಗುದಿಲ್ಲ ಅಂತ ಒಂದು ಭಕ್ತ. ಅವು ಎಂತಾವಿದ್ದಾನಂದ್ರ ಇವತ್ತೇನು ಇದು ಮಾಡ್ಯಾರಲ್ಲ ಈ ಸತ್ಸಂಗ ಈ ವಿಶ್ವಕರ್ಮ ಸಮಾಜದವರೇ ಇದ್ದಾನ. ನನಗೆ ಅದೇ ಮದುವೆ ಆಗುತ್ತೆ. ಇವ್ರು ಒಂದು ಹಠ ಹಿಡಿದ್ರೆ ಹಂಗೆ ನರಹರಿ ಸೋನಾರ ಅಂತ ಹೇಳಿ ಒಬ್ಬ ಭಕ್ತ ಆಗೋಗ್ಯ. ನರಹರಿ ಸೋನಾರ ಬಡು ಕುಂಕುಲ ಅವನು ನರಹರಿ ಸೋನ ಸಿಗಿದ್ರು ಸಿಗಿ ಅದ್ರ ಉತ್ಪನ್ನ ಕೂಡಿದ್ದ ಅಂತ ಇವ್ರು ಬಳ್ಳಿ ಕಸ್ಕೊಂಡು ಆಮೇಲೆ ಟಿವಿ ಹಾಕೋದು ಕೂಡ ಪಾಂಡುರಂಗ ಮತ್ತೆ ಯಾರಲ್ಲ ಪಾಂಡುರಂಗ ಮಾಡ್ತಿದ್ದ ಅವರೇ ಪಾಂಡುರಂಗ ನೋಡ್ಲಿಕ್ಕೆ ಬರ್ತಿದ್ದಿಲ್ಲ. ಅಂದ್ರೆ ಭಗವಂತ ನನ್ನ ಭಕ್ತಿ ಮಾಡೋರನ್ನಷ್ಟೇ ಪ್ರೇಮ ಮಾಡ್ಕೊಂಡು ಇಲ್ಲ. ಜಗತ್ತಿನೊಳಗೆ ಆಗಿರುವಂತ ಎಲ್ಲಾ ದೇವರ ಭಕ್ತಿ ಮಾಡಿದ್ರು ಸಹಿತ ಅದು ಪಾಂಡುರಂಗಿಗೆ ಇರುತ್ತದೆ. ಇಂಥಲ್ಲಿ ಒಂದ್ ದಿವಸ ಒಬ್ಬ ದೂರ ದೇಶದಿಂದ ಒಬ್ಬ ಶ್ರೀಮಂತ ಬಂದ. ಸ್ವಲ್ಪ ಸಂಕ್ಷಿಪ್ತ ಮತ್ತೊಮ್ಮೆ ವಿಸ್ತಾರ ಬಂದ. ಅವ ಗಂಡಸ ಮಗ ಆಗಿತ್ತು. ಗಂಡಸ ಮಗ ಆದ ಕೂಡಲೇ ಅವ ವಿಠ್ಠಲನ ಭಕ್ತಿ ಐತ. ಅವ ಏನ್ರ ಅಂತೇಳಿ ಬೇಡ್ಕೊತೇವಿ ನಾವು. ಹಂಗ ಒಂದ ವಿಠ್ಠಲನ ನಡಕ್ ಒಂದು ಉಡ್ದಾರ ಮಾಡಿಸ್ಬೇಕಂತ, ಬಂಗಾರದ ಉಡ್ದಾರ ಮಾಡಿಸ್ಬೇಕಂತ ಎಲ್ಲ ಸರಿಸ್ ತಗೊಂಡು ಪಂಡ್ರಪುರಕ್ಕೆ ಬಂದ ವಿಠ್ಠಲ ದರ್ಶನ ತಗೊಂಡ. ಅಲ್ಲಿ ಬಡ್ಜಿಗಳು ಇರ್ತಾರಲ್ಲ ಅವ್ರನ್ನ ಕೇಳಿದ, ಹಿಂಗಾರೆ ನಾವೊಂದು ಬೇಡ್ಕೊಂಡನಿ ಅದನ್ನ ಮಾಡಿಸ್ಬೇಕಾಗ್ಯದ. ಇಲ್ಲಿ ಪಂಡ್ರಪುರದಾಗ ಯಾರಾದ್ರೆ ಚಲೋ ಉಡ್ದಾರ ಬಂಗಾರದ ಮಾಡೋರು ಇದ್ದಾರ? ಅವ್ರಂದ್ರು ಇದ್ದಾರ ಕರೆ. ಅವನ ನರಹರಿ ಸುಧಾರ ಅಂತ ಒಬ್ಬ ಇದ್ದಾನೆ, ಆ ಚಂದ ಇದ, ಆ ಕೆಲಸದಾಗ ಅಗ್ರಿ ಪರ್ಫೆಕ್ಟ್ ಇದ್ದಾನ. ಆದ್ರೆ ಅವ್ ಮಾಡ್ತಾನ ಕೇಳ್ಬೇಕಲ್ಲ. ಯಾಕಂದ್ರೆ ಅವ್ನಿಗೆ ಒಂದು ಈ ಕಡೆ ಬಂದಿಲ್ಲ. ಅಂದು ಕೂಡ ಒಂದ ಹೋಗಿ ಕೇಳೋದು ಹೋದ. ಹೋಗಿ ನಮಸ್ಕಾರ ಮಾಡಿದ. ಯಾಕ್ರಿ ಅಂತ. ಇಲ್ಲ ನಾ ಹಿಂಗೆ ಬೇಡ್ಕೊಂಡೇನಿ ಪಾಂಡುರಂಗ ಉಡ್ದಾರ ಮಾಡಿಸ್ಬೇಕಂತ ಮಾಡಿ ನೀವು ಭಾಳ ಚಂದ ಅಗ್ರಿ ಸುಳು ಬಿಳು ಮಾಡಿ ಮಾಡ್ತಿದ್ದವ ಅಂದ ಕೂಡ ಒಂದ ಅದೆಲ್ಲ ಕರೇರಿ ಅಳಿತಂದು ಹೆಂಗ್ ಬರ್ತಾಗಬೇಕು ನಡೆದೊಳಗೆ. ನಾ ಅಂತೂ ಬರುವುದಲ್ಲ, ನಾ ಅಂತೂ ಸುಖರಾಮಲ್ಲಿ ಬರುವುದಿಲ್ಲ. ನೀವು ಅವನ್ನ ನಡೆದ ಅಳತಿ ನೀವು ತಗೊಂಡು ಬಂದ್ರಿ ಅಂದ್ರೆ ನಾ ಮಾಡಿಕೊಡು. ನಾ ಏನು ಬಂದ ಅಳತಿ ತಗೋದು ಚಲೋನೆ ಮಾಡ್ತಾನಂತೇಳಿ ಅವ ಏನ್ ಮಾಡಿ ಶ್ರೀಮಂತ ಹೋಗಿ ತಾನೇ ಹೋಗಿ ಅಳತಿ ತಗೊಂಡಪ್ಪ ಅಂತ ಇದೆಲ್ಲ ಈ ಅಳತಿ ಮಾಡಿಬಿಟ್ಟು ನೋಡ್ರ ನೀವು ಅಳತಿ ತಗೊಂಡು ಬಂದಿರಿ. ನಿಮ್ ಬಂಗಾರ ಎಲ್ಲ ತೂಗಿ ನೋಡ್ತಂದ. ನಿಮ್ ಮುಂದೆ ಎಲ್ಲ ಚೊಕ್ಕ ವ್ಯವಹಾರ, ನನ್ನ ಜೋಡಿ ಅಪರಂ ವ್ಯವಹಾರ ಏನೂ ನಡೆಯುದಿಲ್ಲ. ಅದನ್ನ ನೀವ್ ಹೇಳ್ತಿರಲ್ಲ ನಾ ಮಾಡಿಕೊಡ್ತೇನೆ. ಅಕಸ್ಮಾತ್ ಅದ್ರಾಗ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ನಾ ಜವಾಬ್ದಾರಿ. ಅಳತಿ ನೀವು ತಂದಿರಿ, ನಾ ತಗೊಂಡಿದ್ರ ಮಾತು ಬೇರೆ. ನೀವು ತಂದಿರದಾಗ
ನಾವು ಅದಕ್ಕೆ ಜವಾಬ್ದಾರಲ್ಲ ಇದ್ದಾಗ ಹಾಕ್ಬೇಕು. ಒಂದು ಮಾಡಿದ್ರೆ ಸಾಕಾಗ್ಯದ ಮಾಡಿ ನೀವು ಅಂತ ಹೋಗಿ ಮಾಡಿಕೊಟ್ಟದ್ರಿ. ಆಗಿಂದ ಕೂಸೆ ಮಾಡಿಕೊಟ್ಟ ನಾವು, ಯಾಕಂದ್ರೆ ಅದು ಸ್ಪೆಷಲ್ ಇತ್ತು ಅವ್ನು. ಇವ್ರಿಗತ್ತೆ ಒಮ್ಮೆ ಹಾಕಿ ಹೋದ್ಮೇಲೆ ಮುಂದೆ 3-4 ಸರಿ ಅಡ್ಡಾಡಿ ಮೇಲೆ ಕೊಡ್ತಾರಂತ ತಿಂದಿಲ್ಲ. ಆಗಿಂದ ಕೊಟ್ಟು ಬಿಡ್ತಿದ್ದ, ಮಾಡಿ ಕೊಟ್ಟ, ತಗೊಂಡು ಹುಡುಕ್ಲೆ ಹೋದ, ಹೋಗಿ ಬಡ್ಸಿಗಳು ಕೊಟ್ಟ. ಬಡ್ಸಿಗಳು ಅಂದ್ರು ನೀವು ಹಾಕಿ ನಿಮ್ ಕೈಲಿ ಅದು ಬೇಡ್ಕೊಂಡಿದ್ರೆ ಹಾಕಿ ಹೋಗಿ ಹಾಕಿದ. ವಿಠಲ್ ನಾಡ ದೊಡ್ಡದಾಗಿತ್ತು ಒಟ್ಟಾದ ಈ ಇದು ಏನಿರ್ತಲ್ಲ ಅದು ಇದಕ್ಕಾದ್ರೆ ಪಸಂದ್ ಹಾಕ್ರಿ ಬೆಳಿಕತ್ತ ಹೆಂಗ್ ಮಾಡ್ಬೇಕದ್ರ ಹೆಂಗ್ ಮಾಡ್ಬೇಕನ್ನ ನಾನೇ ಹಾಕಿ ತಗೊಂಡೋಗಿ ಹಿಂಗಾಗ್ಯದಲ್ಲ ಅಂತ ಹೇಳಿ ಅವ್ರಂದ್ರು ಬರ್ತೀವಿ. ಮತ್ತಿಂದ ಮೌನತ್ತಲ್ಲಿ ಹೋಗ್ರಿ, ಹೋಗಿ ಎಷ್ಟು ಫರ್ಕ್ ಆಗ್ಯದ ಹೆಚ್ಚು ಮಾಡಿಸ್ಕೊಂಡ್ರೆ ಅದನ್ನು ಫರ್ಕ್ ಆಗಿದ್ದು ಅಳತೆ ತಗೊಂಡು ಹೋದಾವ. ಹೋಗಿ ಎಲ್ಲಾರಿ ಅಂತೇಳಿ ಹೋದ, ಹಿಂಗಾಗ್ಯದಿದ್ದು 10 ಸಣ್ಣದಾಗ್ಯದ್ರಿ ಇದು. ನನಗೇನು ಬರ್ತದ, ನೀವು ತಗೊಂಡು ಬಂದಿರಿ, ನನ್ಗೇನು ಜವಾಬ್ದಾರಿ ಇಲ್ಲ. ನಾ ಅದು ಎಷ್ಟು ಕಡಿಮೆ ಇದ್ದು ಅದನ್ನು ಅಳತೆ ತಗೊಂಡು ಬಂದ್ರಿ, ಒಂದ್ ಸ್ವಲ್ಪ ಹೆಚ್ಚು ಮಾಡಿಕೊಟ್ಟ ಕೂಡಗಾರ ಅಂತಂದ ಹೆಚ್ಚು ಮಾಡಿಕೊಟ್ಟ. ಹುರುಕಡೆ ತಗೊಂಡು ಹೋದವ, ತಗೊಂಡು ಹೋಗಿ ಹಾಕಬೇಕಂತಾರ ದೊಡ್ಡದಾಗಿತ್ತು. ನಾಡದ ಹತ್ತಿ ಸಾಂಬಾಗ್ಯದ ಅವಂದ ಆಗ ಹಿಂಗಾಗ್ಯದ. ಈಗ ಬರಬ್ಬರ ಅಳತೆ ತಗೊಂಡು ಹೋದ್ರು ಸಹಿತಿದ್ದು ಹುಡುಗಾರ ಹೆಂಗ್ ನೋಡಲಾಗ್ತಿದ್ದು ಒಟ್ಟಾದ ಕೂಡ ಜಾಲ ಬೆಳಿಕತ್ತ ಭಕ್ತಿ ಮನುಷ್ಯ. ನಾ ಬೇಡ್ಕೊಂಡದ್ದು ತಪ್ಪಾಗಿದೆ. ಯಾಕಂದ್ರೆ ಏನೋ ಮಗನ ಸಂಬಂಧ ಬೇಡ್ಕೊಂಡೆ, ನಾ ಬಂದಿನ ಹುಡುಗಾರ ಹಾಕೋದು ಸೇರಿಕಿಲ್ಲ. ಅವ್ರು ಹಿಡಿಸಿಲಿರು ಪಾಂಡುರಂಗ ಹೆಂಗ ಅಂತಂದ ಅವ್ರು ಬಡಿಸಿಗೂ ಹೇಳಿದ್ರ ಅವನ್ನ ಕರ್ಕೊಂಡು ಬಂದ್ಬಿಟ್ರಿ. ಹಂಗಾರೆ ಅವ್ನು ಹುಡುಗರು ಕರೆ ನೀವು ಹೇಳಿ ಏನ್ರ ಮಾಡಿ ಕರ್ಕೊಂಡು ಬರ್ರಿ ಅಂದ. ಹೋದ, ಮತ್ತೆ ನಮಸ್ಕಾರ ಮಾಡಿಲ್ಲ. ಹಿಂಗಾಗಿದೆ ಹೆಂಗೆ ನಾವೇನ್ ಮಾಡೋದು ಅಂತಂದ ಅಂದ್ಕೊಂಡೆ. ಇಲ್ಲ ನೀವ ಬಂದ ಆಡ್ತಿತ್ತು. ನಾ ಎಂದು ಇನ್ನೂ ತನಕ ಆಕೆ ಸೆಲೆಕ್ಟ್ ಹೋಗಿಲ್ಲ. ಇಷ್ಟ ಯಾಕ ವಿಠಲ್ ಮೂರ್ತಿ ಬಿಡೋಲ್ಯಾಕ ನಾವು ವಿಠಲ್ ಶಿಖರ್ ಸಹಿತ ನೋಡಿಲ್ಲ. ನಾವು ಸೀದಾ ನಮ್ಮ ಮಲ್ಲಿಕಾರ್ಜುನ ಗುಡಿ ನಮ್ದು ಶಿವನ್ ತಯಾರು ಮಾಡ್ಕೊತೀವಿ ನಾವು. ಇದನ್ನ ಮಾತ್ರ ನನಗೆ ಹತ್ತಿರ ಇದಕ್ಕಾದ್ರೆ ಹೆಂಗ್ರಿ ನಾ ಅಲ್ಲಿಂದ ಬರ್ತಾರೆ ಹೆಂಗಾರೆ ಮಾಡಿ ನನ್ನ ಗತಿ ತೀರ್ಸ್ಬೇಕಾಗಿದೆ. ನನ್ನ ಸಂಬಂಧ ಮಾಡೋದು ಮತ್ತೊಂದು ಆಗೋದ್ರಿಂದ ಅವೆಲ್ಲರೇ ಸೋನಾರಾಗದಷ್ಟು ನೀವ ತಗೋರೋದು ಕೂಡ ತಗೋತದೆ. ಈಗ ನೀವು ಅಲ್ಲಿಂದ ಇಷ್ಟು ಬೇಡ್ಕೊಳ್ಕತ್ತಿಲ್ಲ. ಖರೆ ನಾ ಹಿಂಗೆ ಬರುವುದಿಲ್ಲ, ಶಿಸ್ತಾಗೆ ನಾನು ಕಣ್ಣಿಗೆ ಕಟ್ಟಿರಂತ ಅರ್ಬಿ ಒಂದು 4-5 ತರ್ಪ ಅರ್ಬಿ ಕಟ್ಟಿ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ನಿಲ್ಲಿಸ್ರಿ. ನನ್ನ ಕೈ ಒಯ್ದು ಅವ್ರು ಹಚ್ಚಿದ ಕೂಡ ಆಡ್ತಿ ತಗೊಂಡು ಮಾಡ್ತೀನಿ. ಆದ್ರೆ ವಿಠಲ್ ನೋಡುದಿಲ್ಲ, ಕಣ್ಣಿ ಕಟ್ಕೊಂಡೇ ನೋಡ ಆ ಹ್ಯಾಂಗರೆ ಹಾಕೋದ ತಾರ್ಕೊಂಬಾರ ಅಂತ ಕರ್ಕೊಂಡು ಹೋಗಿ ವಿಠಲ್ ನಡ ಕೈ ಹಚ್ಚಿದ. ಕೈ ಹಚ್ಚಿ ಎಲ್ಲ ಹೀಗೆ ನೋಡಿದ, ಎತ್ತದ ಹಿಂಗೆಲ್ಲ ನೋಡಿದ ಕೂಡಲೇ ಅಲ್ಲಿ ಈ ಶಿವ ಚರ್ಮ ಹಾಕೊಂಡಿರ್ತಾರ, ಚರ್ಮ ಉಟ್ಟಿರ್ತಾರ, ಚರ್ಮ ಹಾಕ್ಲಿಕ್ಕಂತೆ ಹಿಂಗೆ ಹೋದ 10 ಕೈ ಕೂಡ ಹಿಂಗಿದ್ದಾನ ಬಿಟ್ಟಲ್ಲ ಅಂತೇಳಿ ಚರ್ಮ ಹಾಕ್ಲಿಕ್ಕತ್ತಿದ್ದು ಸುತ್ತಕೊಂಡದ್ದು ಮೈ ಎಲ್ಲ ಹಾಕ್ಲಿಕ್ಕ ಮುಂದೆ ನೋಡಿದ 5 ಮುಖ ಹಿಂಗಿದ್ದಾನ. ಬರ್ಬಾರ್ದು ನೀವು ನೋಡ್ಲಿಕ್ಕಂತಾರ ಕೊಳ್ಳಾಗ ಇದು ನಾಗ ಶಿವನ್ ಕೊಳ್ಳಾಗಿರ್ತಾರ ಅವ. ಮತ್ತ ಮ್ಯಾಲ ಹೋದ ಜಡಿ ಒಳಗೆ ನೋಡಿದ ಗಂಗಾ. ಅವಂದ ನನ್ನ ದೇವರೇ ಇಲ್ಲಿ ಇದ್ದಾನ, ನನ್ನ ದೇವರೇ ಇದ್ದಾನ ಅಂತ ಅಂದಾಗ ಹಿಂಗ ಅನಿಸ್ಬಿಡ್ತ ಅವಾಗ. ಪಟ್ನ ಕಣ್ಣಿಗೆ ಏನ್ ಕಟ್ಟಿದ್ರು ತೆಗೆದು ಹೋಗದ ನೋಡ್ತಾನೆ ಬಿಟ್ಟದ ಕಣ್ಣಾಗ ದಾದ ನೀರು ಹೋಗ್ಲಿಕ್ಕತ್ತು ಮರರಿಗೆ. ಅವಂದ ಎಷ್ಟು ದಿವಸ ಇವ್ ದರ್ಶನ ನೋಡಿ ತಿರಸ್ಕಾರ ವಿರುದ್ಧ ಮಾಡಿದೆ. ಇವ್ ನನ್ನ ಶಿವಾನೇ ಇತ್ತಂದ, ಶಿವನು ಬೇರೆ ಅಲ್ಲ, ವಿಷ್ಣುನು ಬೇರೆ ಅಲ್ಲ. ಎಂತ ನನ್ನ ಜೀವನದಾಗ ನಾನು ಉತ್ಸಾಹ ಮಾಡ್ಕೊಂಡೆ ಅಂತ ಹೇಳಿ ಕಣ್ಣಾಗ ತಳದಳ ನೀರು ಹೋಗ್ಲಿಕ್ಕತ್ತು. ತಾನೇ ಅಳಸಿ ತಗೊಂಡ ಮಾಡಿಕೊಟ್ಟ. ಅವಂದ ನನ್ನ ಜೀವನನೇ ವ್ಯರ್ಥ ಮಾಡ್ಕೊಂಡೆಲ್ಲ ಪಾಂಡುರಂಗ. ನಾನು ಶಿವನು ನೀನೆ
ಪಾಂಡುರಂಗನಿಗೆ ಅಂತ ಹೇಳಿ ಉಡುಗೊರೆ ಮಾಡಿಕೊಟ್ಟ. ಅಂತ ಭಕ್ತರಿಂದ ನರ ಹರಿಸೋ ಪಂಚಮುಖಿ ಶಿವಾಲಯ ಅವು ಪ್ರತ್ಯಕ್ಷ ಆಗಿಬಿಟ್ಟ. ಅದೇ ರೂಪದಾಗೆ ಮಾಡುವಂಗಂದ ನೋಡಪ್ಪ, ನಾ ಬೇರೆ ಅಲ್ಲ ಮತ್ತು ಶಿವ ಬೇರೆ ಅಲ್ಲ. ಈ ನನ್ನ ಗುಡಿಗೆ ಬಂದಿಲ್ಲ, ನನ್ನ ಸ್ಥಿತಿ ಎಂದೂ ಬಂದಿಲ್ಲ. ನಿನ್ನ ಎಷ್ಟು ನಿಷ್ಠಾವಂತರಿ ಭಕ್ತಿ ಇದ್ದೀರ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದಿ. ಅದಕ್ಕೆ ನಿನಗೆ ನಿನ್ನ ಯಾವಾಗಲೂ ಇಲ್ಲಿ ಬರುತ್ತಬಾರಪ್ಪ, ನಿನಗೆ ಸಮಾಧಾನ ಆಗೋ ಸಂಬಂಧ ನನ್ನ ತಲೆಯಾಗ ಈಶ್ವರ ಲಿಂಗ ಇಟ್ಟು ಹೇಳಿ ಪಾಂಡುರಂಗನ ತಲೆಯಾಗ ನಿಂತದ. ಇಂತಿಂತ ಭಕ್ತರಾಗಿ ಹೋಗ್ಬೇಕು. ಅದಕ್ಕೆ ಇವರೆಲ್ಲರೂ ಮಾಡುವಂತ ವೃತ ಏಕಾದಶಿಗೆ ಭಗವಂತ ತೃಪ್ತ ಆಗಿರ್ತಾರೆ. ವೃತ ಮಾಡಿ ವೃತ